ನಮಸ್ಕಾರ ಸ್ನೇಹಿತರೆ, ಮಿಸ್ ಕನ್ನಡತಿ ಚಾನೆಲ್ಗೆ ಸ್ವಾಗತ. ಅನ್ನಭಾಗ್ಯ ಯೋಜನೆ ಅಡಿ ಇಂದಿರಾ ಕಿಟ್ ಬದಲು ಈ ವೋಚರ್. ಹೌದು ಸ್ನೇಹಿತರೆ, ಇಂದಿರಾ ಕಿಟ್ ಯೋಜನೆಯ ಕರ್ನಾಟಕದ ಸರ್ಕಾರ ಇತ್ತೀಚಿನ ಉಪಕ್ರಮವಾಗಿದ್ದು, ಇದು ಅನ್ನಭಾಗ್ಯ ಯೋಜನೆಯಡಿ ಬದಲಾಗಿಸಿ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲು ಪೌಷ್ಟಿಕಾಂಶಯುಕ್ತ ಇತರ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ. ಈ ಕಿಟ್ನಲ್ಲಿ ಆಹಾರ ಕುಟುಂಬಗಳಿಗೆ ತಲಾ 1 ಕೆಜಿ ತೊಗರಿಬೇಳೆ, ಹಸಿರು ಕಡಲೆ, ಸಕ್ಕರೆ 1 ಕೆಜಿ, ಉಪ್ಪು 1 ಕೆಜಿ ಜೊತೆಗೆ 1 ಲೀಟರ್ ಅಡುಗೆ ಎಣ್ಣೆ ಸೇರಿವೆ. ಹೆಚ್ಚು ಸಮತೋಲಿತ ಪೌಷ್ಟಿಕಾಂಶದ ಪ್ಯಾಕೇಜ್ ಅನ್ನು ಒದಗಿಸುವುದು ಮತ್ತು ಹೆಚ್ಚುವರಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುವುದನ್ನು ತಡೆಯುವ ಉದ್ದೇಶದಿಂದ ಸರ್ಕಾರ ಈ ಕ್ರಮವನ್ನು ಜಾರಿಗೊಳಿಸಿದೆ. ಅನ್ನಭಾಗ್ಯ ಯೋಜನೆಯಡಿ ಇಂದಿರಾ ಕಿಟ್ ಬದಲು ಈ ವೋಚರ್. ಹೌದು ಸ್ನೇಹಿತರೆ, ಇಂದಿರಾ ಕಿಟ್ ಪರ್ಯಾಯವಾಗಿ ಈ ವೋಚರ್ ಅಂದರೆ ಹಣಕಾಸು ಇಲಾಖೆಯು ಹೆಚ್ಚು ಹೊಂದಿಕೊಳ್ಳುವ ಪರ್ಯಾಯವನ್ನು ಸಹ ಶಿಫಾರಸು ಮಾಡಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಈ ವೋಚರ್ ಅನ್ನು ಪರಿಚಯಿಸುವುದು. ಇದರಿಂದ ಸರ್ಕಾರ ನೀಡುವ ಉತ್ಪನ್ನಗಳಿಗೆ ಬದ್ಧರಾಗುವ ಬದಲು ಅವರು ತಮ್ಮದೇ ಆದ ಪೌಷ್ಟಿಕಾಂಶದ ವಸ್ತುಗಳನ್ನು ಆಯ್ಕೆ ಮಾಡಲು ಅವಕಾಶವಾಗುತ್ತದೆ ಎಂದು ಹಣಕಾಸು ಸಚಿವಾಲಯ ಸಲಹೆಯನ್ನು ನೀಡಿದ್ದಾರೆ. ಈ ಆಕ್ಷೇಪಗಳ ಹೊರತಾಗಿಯೂ ಸರ್ಕಾರವು ಇಂದಿರಾ ಕಿಟ್ ಯೋಜನೆಯೊಂದಿಗೆ ಮುಂದುವರಿಯಿತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕಾರ್ಯದರ್ಶಿ ಮನೋಜ್ ಜೈನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಈ ನಿರ್ಧಾರ ಕೈಗೊಳ್ಳುವ ಮೊದಲು ಎಲ್ಲಾ ಅಂಶಗಳ ಬಗ್ಗೆ ಚರ್ಚಿಸಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಹೀಗಾಗಿ ಸದ್ಯ ಮಟ್ಟಿಗೆ ಇಂದಿರಾ ಕಿಟ್ ಯೋಜನೆಯನ್ನೇ ಮುಂದುವರಿಸಲು ಸರ್ಕಾರ ಮುಂದಾಗಿದೆ. ಮಾಹಿತಿ ಇಷ್ಟವಾಗಿದ್ದರೆ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.